ಎಸ್ ದತ್ತಪೀಠದಲ್ಲಿ 3 ದಿನ ನಡೆಯುವಂತಹ ಪೂಜಾ ಪದ್ಧತಿ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಅಪಸ್ವರವನ್ನ ಎಬ್ಬಿಸಿದ್ದು ಈಗ ಕಾಂಗ್ರೆಸ್ ನಾಯಕರ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಮುಖಂಡರಿಗೆ ಮಾಹಿತಿ ಕೊರತೆ ಇದೆ. ಕೋರ್ಟ್ ಏನಂತ ತೀರ್ಪು ಕೊಟ್ಟಿದೆ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಅಂದು ತುರ್ತು ಪರಿಸ್ಥಿತಿಯ ಲಾಭ ಪಡೆದು ನಂದಾದೀಪ ಪಾದುಕೆಯನ್ನು ಅವರೇನು ವಶಕ್ಕೆ ಪಡೆದಿದ್ರು. 1978ರಲ್ಲಿ ವಕ್ಫ್ ಬೋರ್ಡ್ ವಶಕ್ಕೆ ಪಡೆಯೋದಕ್ಕೆ ಯತ್ನಿಸಿತ್ತು. ಆದರೆ ಈಗ ಕೋರ್ಟ್ ತೀರ್ಪಿನಂತೆ ಪೂಜಾ ಪದ್ಧತಿ ಮತ್ತು ಅರ್ಚಕರನ್ನ ನೇಮಿಸಲಾಗಿದೆ. ಆದ್ರೆ ಮುಸ್ಲಿಮರ ಓಲೈಕೆ ಕಾಂಗ್ರೆಸ್ನ ಅಜೆಂಡಾ ಆಗಿದೆ. ಗೆದ್ದಿದ್ದೀವಿ ಅಂತ ದುರಹಂಕಾರದಿಂದ ವರ್ತಿಸ್ತಾ ಇದ್ದಾರೆ. ಹೀಗೆ ಮಾಡಿದ್ರೆ ಜನ ಪಾಠ ಕಲಿಸ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹಮ್ಮಿಕೊಂಡಿರುವಂಥ ದತ್ತ ಜಯಂತಿಗೆ ಈಗಾಗಲೇ ಚಾಲನೆ ಸಿಕ್ಕಿರುವಂಥದ್ದು. ಇದರ ನಡುವೆ ಈಗಾಗಲೇ ವಿವಾದವೂ ಕೂಡ ಪಡೆದುಕೊಳ್ತಾ ಇರುವಂಥದ್ದು. ದತ್ತ ಜಯಂತಿಯ ಪೂಜಾ ಪದ್ಧತಿ ಬಗ್ಗೆ ಕಾಂಗ್ರೆಸ್ ಹಾಗೆಯೇ ಮುಸ್ಲಿಂ ಸಂಘಟನೆಗಳು ಕೂಡ ಅಪಸ್ವರ ಎತ್ತಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಚಿಕ್ಕಮಗಳೂರಿನ ಮಾಜಿ ಶಾಸಕರಾಗಿರುವಂಥ ಸಿಟಿ ರವಿ ಅವರು ನಮ್ಮ ಜೊತೆಗಿರುವಂಥದ್ದು. ಸರ್, ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಾ ಇರುವಂಥದ್ದು, ಕೋರ್ಟ್ನ ಆದೇಶವನ್ನು ಪಾಲನೆ ಮಾಡುವಲ್ಲಿ ಜಿಲ್ಲಾಡಳಿತ ವಿಫಲವಾಗ್ತಾ ಇದೆ, ಪೂಜಾ ಪದ್ಧತಿ ಬಗ್ಗೆ ಅಪಸ್ವರ ಎತ್ತಿರುವಂಥದ್ದು. ಕಾಂಗ್ರೆಸ್ಸಿಗರಿಗೆ ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ, ನ್ಯಾಯಾಲಯಕ್ಕೆ ಹೋದವರು ಯಾರು, ಏನು ಬೇಡಿಕೆಗಳಿದ್ದು ಅನ್ನೋದರ ಮಾಹಿತಿ ಕೊರತೆ ಇದ್ದಂತಿದೆ. ಅವ್ರಿಗೆ ನಾನು ತಿಳಿಯಪಡಿಸೋಕ್ಕೆ ಬಯಸ್ತೇನೆ, ಅಕ್ರಮವಾಗಿ ಯಾವುದೇ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡ್ದಲೇ ತುರ್ತು ಪರಿಸ್ಥಿತಿಯ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಇದನ್ನು ವಕ್ಫ್ ಬೋರ್ಡಿಗೆ ಸೇರಿಸಿ ಅಲ್ಲಿದ್ದಂಥ ನಂದಾದೀಪ ಮತ್ತು ದತ್ತಾತ್ರೇಯರ ಪಾದುಕೆಗಳನ್ನು ಸೀಸ್ ಮಾಡುವ ಕೆಲಸ ಮಾಡಿದ್ರು. ಅದರ ವಿರುದ್ಧ OS 25/1978 1978ರಲ್ಲಿ ನ್ಯಾಯಾಲಯಕ್ಕೆ ಹೋದ್ವಿ, ಜಿಲ್ಲಾ ನ್ಯಾಯಾಲಯಕ್ಕೆ. ಇದು ದತ್ತಾತ್ರೇಯ ಪೀಠ. ಇಲ್ಲಿ ಪಾದುಕೆಗಳನ್ನು ಸೀಸ್ ಮಾಡಿರ್ತಕ್ಕಂಥದ್ದು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಿಂದೂ ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸೋದಕ್ಕೆ ಅಡ್ಡಿಯಾಗಿದೆ ಅಂತ ಕೋರ್ಟಿಗೆ ಹೋದ ಹಿನ್ನೆಲೆಯಲ್ಲಿ ಕೋರ್ಟ್ ತೀರ್ಪು ಕೊಡ್ತು, ಹಿಂದೂ ಪೂಜಾ ಪದ್ಧತಿಗಳನ್ನು ಮಾಡಬೇಕು ಅಂತ. ಅದರ ವಿರುದ್ಧ ವಕ್ಫ್ ಬೋರ್ಡ್ನವ್ರು ಕೋರ್ಟಿಗೆ ಹೋದರು. ಹೈಕೋರ್ಟು ಜಡ್ಜ್ಮೆಂಟ್ ಕೊಡ್ತು. ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟು ಕೂಡ ಜಡ್ಜ್ಮೆಂಟ್ ಕೊಡ್ತು 91ರಲ್ಲಿ. ಅವತ್ತಿನಿಂದಲೂ ನಾವು ಬೇಡಿಕೆ ಮುಂದಿಟ್ಟಿದ್ದೇವೆ, ದತ್ತಪೀಠದಲ್ಲಿ ಹಿಂದೂ ವಿಧಿವಿಧಾನಗಳ ಪ್ರಕಾರ ಪೂಜಾ ನಡಿಬೇಕು ಅಂಥೇಳಿ. ಆದರೆ ರಾಜಕೀಯ ಕಾರಣಕ್ಕೆ, ಓಲೈಕೆ ಮಾಡುವಂಥ ರಾಜನೀತಿಯ ಕಾರಣದಿಂದಾಗಿ ಅದನ್ನು ಮಾಡಲಿಲ್ಲ. ಆಮೇಲೆ ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಆ ನ್ಯಾಯಾಲಯದ ಆದೇಶದ ಹಿನ್ನೆಲೆಯಲ್ಲಿ ಈ ತೀರ್ಪು ಬಂದಿದೆ. ಅದ್ರ ಪ್ರಕಾರನೇ ಹಿಂದೂ ಅರ್ಚಕರ ನೇಮಕ ಆಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.